ಆರ್ಸಿಬಿ ಮತ್ತು ಆಸ್ಟ್ರೇಲಿಯಾ ಕ್ರಿಕೆಟ್ಗೆ ಬಿಗ್ ಬ್ಲೋ. ಜಾಶ್ ಹೆಜಲ್ವುಡ್ ಅವರ ಬಗ್ಗೆ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅದು ಯಾವ ಅಪ್ಡೇಟ್ ಅಂತ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ. ಸ್ಮಾಲ್ ಯೂಟ್ಯೂಬರ್ ಇದ್ದೀನಿ, ನಿಮ್ಮ ಸಪೋರ್ಟ್ ಬೇಕು, ಬೇಗನೆ ಒಂದೇ ಒಂದು ಲೈಕ್ ಮಾಡಿ. ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಏನಪ್ಪಾ ಅಂತ ಕೇಳಿದ್ರೆ, ನೆಕ್ಸ್ಟ್ T20 ವರ್ಲ್ಡ್ ಕಪ್ ನಲ್ಲಿ ಆಸ್ಟ್ರೇಲಿಯಾ ಟೀಮ್ ಅಲ್ಲಿ ಪ್ಯಾಟ್ ಕಮಿನ್ಸ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಅದು ಮಾತ್ರ ಬಿಗ್ ಬ್ಲೋ. ಆದ್ರೆ ಈಗ ಮತ್ತೊಂದು ಬಿಗ್ ಬ್ಲೋ ಏನಪ್ಪಾ ಅಂದ್ರೆ, ಜಾಶ್ ಹೆಜಲ್ವುಡ್ ಆಲ್ ಸೆಟ್ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಇನಿಷಿಯಲ್ ಪೇಸ್ ಆಫ್ ದಿ ಗೇಮ್ ಇಂದ ಔಟ್ ಆಗಿದ್ದಾರೆ. ಅಂದ್ರೆ ಜಾಶ್ ಹೆಜಲ್ವುಡ್ T20 ವರ್ಲ್ಡ್ ಕಪ್ ನಲ್ಲಿ ಕೆಲವೊಂದು ಮ್ಯಾಚ್ ಅನ್ನು ಮಿಸ್ ಮಾಡ್ತಾ ಇದ್ದಾರೆ. ಮೇ ಬಿ ಒಂದು 2-3 ಮ್ಯಾಚ್ ಅನ್ನು ಮಿಸ್ ಮಾಡಬಹುದು ಡ್ಯೂ ಟು ಇಂಜುರಿಯಿಂದ. ಸ್ಟಿಲ್ ಜಾಶ್ ಹೆಜಲ್ವುಡ್ ಆ ಒಂದು ಇಂಜುರಿಯಿಂದ ರಿಕವರ್ ಆಗಿಲ್ಲ. ಅವರ ರಿಹ್ಯಾಬ್ ಇನ್ನು ನಡೀತಿದೆ ಆಸ್ಟ್ರೇಲಿಯಾದಲ್ಲಿ. ಈಗ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಅವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ, ಅಂದ್ರೆ ರಿಸರ್ವ್ ಪ್ಲೇಯರ್ ಆಗಿ ಸೀನ್ ಅಬೋರ್ಡ್ ಗೆ ಪಿಕ್ ಮಾಡಿದ್ದಾರೆ. ಇದು ಮಾತ್ರ ಬಿಗ್ ಬ್ಲೋ ಆಸ್ಟ್ರೇಲಿಯಾ ಮ್ಯಾನೇಜ್ಮೆಂಟ್ ಗೆ. T20 ವರ್ಲ್ಡ್ ಕಪ್ ಬಿಗ್ಗೆಸ್ಟ್ ಟೂರ್ನಮೆಂಟ್. ಈ ಒಂದು ಟೂರ್ನಮೆಂಟ್ ನಲ್ಲಿ ಗೆಲ್ಲಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಬಾಲರ್ ಬೇಕು. ಆದ್ರೆ ಜಾಶ್ ಹೆಜಲ್ವುಡ್, ಪ್ಯಾಟ್ ಕಮಿನ್ಸ್ ಮತ್ತು ಮಿಚೆಲ್ ಸ್ಟಾರ್ಕ್ T20ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಈಗ ಆಸ್ಟ್ರೇಲಿಯಾ ಟೀಮ್ ಅಲ್ಲಿ ಬಾಲಿಂಗು ವೀಕ್ನೆಸ್ ಕಾಣ್ತಾ ಇದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್. ಈಗ ನಾವು ಆಸ್ಟ್ರೇಲಿಯಾ ಟೀಮ್ ನಮಗೆ ಮ್ಯಾಟರ್ ಆಗಲ್ಲ, ಯಾಕಂದ್ರೆ ನಮ್ಮ ಈ ಒಂದು T20 ವರ್ಲ್ಡ್ ಕಪ್ ನಾವೇ ಗೆಲ್ಬೇಕು, ಇಂಡಿಯಾ ಗೆಲ್ಲುತ್ತೆ. ಯಾಕಂದ್ರೆ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಕೆಲವೊಂದು ಟೀಮ್ ಮಾತ್ರ ಇಂಡಿಯಾಗೆ ಟಫ್ ಕಾಂಪಿಟೇಷನ್ ಕೊಡ್ತವೆ. ಆದ್ರೆ ಈ ಟೈಮ್ ಅಲ್ಲಿ ಆಸ್ಟ್ರೇಲಿಯಾ ಬಾಲಿಂಗ್ ಯೂನಿಟ್ ಟಫ್ ಇಲ್ಲಪ್ಪ ಅಂದ್ರೆ ಈಸಿಯಾಗಿ ನಮ್ಮ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲೋದು ಗ್ಯಾರಂಟಿ. ನಾವು ಆಸ್ಟ್ರೇಲಿಯಾ ಟೀಮ್ ಅನ್ನ ಬಿಟ್ರೆ ನೆಕ್ಸ್ಟ್ ನಮ್ಗೆ ಬೇಕಾಯ್ತೇನಪ್ಪ ಅಂದ್ರೆ RCB ಟೀಮ್ ಅಲ್ಲಿ ಜಾಶ್ ಹೆಜಲ್ವುಡ್ ಅವರ ರೂಲ್ ಏನು ಅಂತ ಕೇಳಿದ್ರೆ, ಈಗ ನೋಡಿ ಹೆಜಲ್ವುಡ್ ಈ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಕೆಲವೊಂದು ಮ್ಯಾಚ್ ಅನ್ನು ಮಿಸ್ ಮಾಡ್ತಿದ್ರೆ ಸ್ಟಿಲ್ ಅವರ ರಿಹ್ಯಾಬ್ ನಡೀತಿದೆ. ಗೊತ್ತಿಲ್ಲ ಇಷ್ಟಕ್ಕೆ T20 ವರ್ಲ್ಡ್ ಕಪ್ ಆಡ್ತಾರ ಅಥವಾ ಇಲ್ಲ, ಅದು ಸ್ಟಿಲ್ ಡೌಟ್ ಇದೆ. ನೆಕ್ಸ್ಟ್ IPL 2026 ಅಲ್ಲಿ RCB ಟೀಮ್ ಅಲ್ಲಿ ಜಾಶ್ ಹೆಜಲ್ವುಡ್ ಆಡ್ತಾರ ಅಥವಾ ಇಲ್ಲ, ಈ ಒಂದು ಕ್ವಶನ್ ಗೆ ಸ್ಟಿಲ್ IPL ಸ್ಟಾರ್ಟ್ ಆಗೋದಕ್ಕೆ ಇನ್ನು 1.5 ಮಂತ್ ಟೈಮ್ ಇದೆ. ಈ ಒಂದು ಟೈಮ್ ಅಲ್ಲಿ ರಿಕವರ್ ಆಗಬಹುದು, ರಿಹ್ಯಾಬ್ ಬೇಗನೆ ಕಂಪ್ಲೀಟ್ ಆಗುತ್ತೆ. ಬಟ್ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಜಾಶ್ ಹೆಜಲ್ವುಡ್ ಗೆ ಪದೇ ಇಂಜುರಿ ಆಗ್ತಾ ಇದೆ. ಆ ಒಂದು ಚಾಂಪಿಯನ್ ಟ್ರೋಫಿನ ಮಿಸ್ ಮಾಡಿದ್ರು, ಮತ್ತು ದಿ ಆಶಸ್ ನ ಮಿಸ್ ಮಾಡಿದ್ರು, ಮತ್ತು WTC ಫೈನಲ್ ನ ಮಿಸ್ ಮಾಡಿದ್ರು. ಈಗ T20 ವರ್ಲ್ಡ್ ಕಪ್ ನಲ್ಲಿ ಇನಿಷಿಯಲ್ ಪೇಸ್ ಆಫ್ ದಿ ಗೇಮ್ಸ್ ನ ಮಿಸ್ ಮಾಡ್ತಾ ಇದ್ದಾರೆ. ಸೊ RCB ಮ್ಯಾನೇಜ್ಮೆಂಟ್ ಮಸ್ಟ್ ಅಂಡ್ ಶುಡ್ ಒಂದು ಬ್ಯಾಕಪ್ ಪ್ಲೇಯರ್ ನ ರೆಡಿ ಮಾಡಬೇಕಾಗುತ್ತೆ. RCB ಟೀಮ್ ಅಲ್ಲಿ ಆಲ್ರೆಡಿ ಅಲ್ಲಿ ಜಾಕೋಬ್ ಡಫಿ ಇದ್ದಾರೆ ಮತ್ತು ಇನ್ನೊಬ್ರು ತುಷಾರ್ ಇದ್ದಾರೆ. ಬಟ್ ಜಾಶ್ ಹೆಜಲ್ವುಡ್ ಬೇರೆ, ಡಫಿ ಬೇರೆ, ಮತ್ತು ನುವನ್ ತುಷಾರ್ನೇ ಬೇರೆ. ಹೆಜಲ್ವುಡ್ ನ ಯಾವ ಪ್ಲೇಯರ್ ರಿಪ್ಲೇಸ್ಮೆಂಟ್ ಮಾಡೋಕೆ ಆಗಲ್ಲ. ಬಟ್ ಹೆಜಲ್ವುಡ್ ಗೆ ಬ್ಯಾಕ್ ಟು ಬ್ಯಾಕ್ ಇಂಜುರಿ ಆಗ್ತಾ ಇರೋದು ಇದು ಮಾತ್ರ RCB ಫ್ಯಾನ್ಸ್ ಗೆ ಬಿಗ್ ಬ್ಲೋ. ನೋಡಮ್ಮ, ಇಷ್ಟಕ್ಕೆ ಹೆಜಲ್ವುಡ್ ಸ್ಟಾರ್ಟಿಂಗ್ ಆ ಒಂದು ವರ್ಲ್ಡ್ ಕಪ್ ಮ್ಯಾಚ್ ಅನ್ನು ಎಷ್ಟು ಮ್ಯಾಚ್ ಅನ್ನು ಮಿಸ್ ಮಾಡ್ತಾರೆ, ಆಮೇಲೆ ಎಷ್ಟಕ್ಕೆ ಮಿಸ್ ಮಾಡಿದ ಮೇಲೆ ಅಗೇನು ಅವರು T20 ವರ್ಲ್ಡ್ ಕಪ್ ಅಲ್ಲಿ ಮ್ಯಾಚ್ ಅನ್ನು ಆಡ್ತಾರ ಅಥವಾ ಇಲ್ಲ ಅಂತೇಳಿ ವೇಟ್ ಮಾಡಮ್ಮ. ಇಫ್ ಸಪೋಸ್ T20 ವರ್ಲ್ಡ್ ಕಪ್ ಅನ್ನು ಮಿಸ್ ಮಾಡಿದ್ರೆ ಸ್ಟ್ರೈಟ್ ಅವೇ ಅವರು ಪಾರ್ಟಿಸಿಪೇಷನ್ ಮಾಡೋದು ಅದು IPL 2026 ಅಲ್ಲಿ. ಈಗ IPL 2026 ಅಲ್ಲಿ ಸ್ಟ್ರೈಟ್ ಅವೇ ಪಾರ್ಟಿಸಿಪೇಷನ್ ಮಾಡಿದ್ರು ಅವರಿಗೆ ಇಂಜುರಿ ಆಗಲ್ಲ ಅಂತೇಳಿ ಏನು ಗ್ಯಾರಂಟಿ ಗುರು? ಡೆಫಿನೆಟ್ ಆಗಿ ಅಗೇನ್ ಅಂಡ್ ಅಗೇನ್ ಇಂಜುರಿ ಆಗೋದು ಗ್ಯಾರಂಟಿ. ನಾವು ಲಾಸ್ಟ್ IPL 2025 ಅಲ್ಲಿ ನೋಡಿದ್ವಿ. ಬಟ್ ನಮ್ಮ ಗುಡ್ ಲಕ್ ಆ ಒಂದು IPL 2025 ಸ್ಟಿಲ್ ಸ್ವಲ್ಪ ಪೋಸ್ಟ್ ಆಯ್ತು. ಅದೇ ಒಂದು ರೀಸನ್ ಮೇಲೆ ಅಗೇನು ಹೆಜಲ್ವುಡ್ ಕಮ್ ಬ್ಯಾಕ್ ಮಾಡಿದ್ರು, ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ರು. ಆದ್ರೆ ಈಗ RCB ಮ್ಯಾನೇಜ್ಮೆಂಟ್ ಹೆಜಲ್ವುಡ್ ಗೆ ಆ ಒಂದು ಲೀಗ್ ಮ್ಯಾಚ್ ಅಲ್ಲಿ 14 ಮ್ಯಾಚ್ ಅನ್ನು ಆಡಿಸಲೇಬಾರದು. ಕೆಲವೊಂದು ಮ್ಯಾಚ್ ಅಲ್ಲಿ ಹೆಜಲ್ವುಡ್ ಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಬೇರೆ ಪ್ಲೇಯರ್ ಗೆ ಚಾನ್ಸ್ ಕೊಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಹೆಜಲ್ವುಡ್ ಗೆ ನಾವು ಯೂಸ್ ಮಾಡಬೇಕಾಗುತ್ತೆ. ಬಟ್ ನಮ್ಮ RCB ಮ್ಯಾನೇಜ್ಮೆಂಟ್ ಯಾವೆಲ್ಲ ಪ್ಲಾನ್ಸ್ ಮಾಡಿದರೆ ಜಾಶ್ ಹೆಜಲ್ವುಡ್ ಗೆ ಅಂತೇಳಿ, ಯಾಕಂದ್ರೆ ನಮ್ಗಿಂತ ಮ್ಯಾನೇಜ್ಮೆಂಟ್ ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಹೆಜಲ್ವುಡ್ ಗೆ ಯಾವಾಗ ನಾವು ಯೂಸ್ ಮಾಡ್ಕೊಂತೇಳಿ. ಆ ಒಂದು ಇಂಜುರಿ ಕನ್ಸರ್ನ್ ಆಲ್ರೆಡಿ RCB ಮ್ಯಾನೇಜ್ಮೆಂಟ್ ಗೆ ಗೊತ್ತಿರುತ್ತೆ. ಡೆಫಿನೆಟ್ ಆಗಿ ಪ್ಲಾನ್ ನ ಮಾಡಿರ್ತಾರೆ. ಬಟ್ ನಮ್ಮ RCB ಮ್ಯಾನೇಜ್ಮೆಂಟ್ ಹೆಜಲ್ವುಡ್ ಗೆ ಯಾವ ರೀತಿ ಯೂಸ್ ಮಾಡ್ತಾರೆ ನೆಕ್ಸ್ಟ್ IPL 2026 ಅಂತ ನಾವು ವೇಟ್ ಮಾಡೋಣ. ಆದ್ರೆ ಹೆಜಲ್ವುಡ್ ಗೆ 2 ಬ್ಯಾಕಪ್ ಇದ್ದಾರೆ. ನುವನ್ ತುಷಾರ್ ಇದ್ದಾರೆ, ಡಫಿ ಇದ್ದಾರೆ. ಡಫಿ ರೀಸೆಂಟ್ ಆಗಿ ನಮ್ಮ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಆ ಒಂದು T20 ಸೀರೀಸ್ ಅಲ್ಲಿ ಅಷ್ಟಕ್ಕಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ ಒಂದು ರೇಂಜ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ.
ಸೊ ಅವರಿಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಡೆಫರ್ ಆಗ್ತಾರೆ. ಆಮೇಲೆ ತುಷಾರ್ ಬರ್ತಾರೆ. ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೆಂತರ ಎಫ್ ಸಪೋಸ್ ಜಾಶ್ ಹೆಜಲ್ವುಡ್ಗೆ ಕೆಲವೊಂದು ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರೆಸ್ಟ್ ಕೊಟ್ಟರೆ ಅವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಯಾರಿಗೆ ಆಡಿಸಬೇಕು, ನುವನ್ ತುಷಾರನ ಅಥವಾ ಜಾಕೋಬ್ ಡಫರ್ ಅಂತ ಹೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಈಗ ಏನಾದ್ರು ಆರ್ ಸಿ ಬಿ ಟೀಮ್ ಅಲ್ಲಿ ನೆಕ್ಸ್ಟ್ IPL 2026 ಅಲ್ಲಿ ಜಾಶ್ ಹೆಜಲ್ವುಡ್ ಅಗೇನ್ ಇಂಜುರಿಯಿಂದ ಕೆಲವೊಂದು ಮ್ಯಾಚ್ ಮಿಸ್ ಮಾಡಿದ್ರೆ ಸ್ಟ್ರೈಟ್ ಅವೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ IPL 2027ಗೂ ಮುಂಚೆ ಇವರಿಗೆ ರಿಲೀಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಇಂಜುರಿ ಆದ್ರೆ ಏನ್ ಮಾಡ್ಬೇಕು ಗುರು?